ಹಲೋ, ಸಾರಿ ಕಣೆ ಗೀತಾ, ಅಮ್ಮ ಬಿಡ್ತಾ ಇಲ್ವೇ? ಬೇಜಾರ್ ಮಾಡ್ಕೋಬೇಡ, ನಾಳೆ ಸಿಗ್ತೀನಿ, ಓಕೆನಾ? ಬಾಯ್. ನಾನಿನ್ನ ಬಿಡಲಾರೆ. ಅಮ್ಮ, ಒಂದ್ ಒಳ್ಳೆ ಫಿಲಂ ತೋರಿಸ್ತೀನಿ ಬಾಮ್ಮ. ಯಾವ್ದು ತೋರಿಸ್ತೀಯೇ? ಏನ್ ಐರನ್ ಲೆಗ್ಗಮ್ಮ ನಿಂದು. ನೀನ್ ಕಾಲಿಟ್ಟ ತಕ್ಷಣ ಕರೆಂಟೇ ಹೊರಟೋಯ್ತು. ಅಮ್ಮ, ಒಂದ್ ಒಳ್ಳೆ ಫಿಲಂನ ಮಿಸ್ ಮಾಡ್ಕೊಂಡ್ಯಲ್ಲಮ್ಮ. ಯಾವ ಫಿಲಂ ತೋರಿಸ್ಬೇಕು ಅನ್ಕೊಂಡಿದ್ದೆ? ನಾನಿನ್ನ ಬಿಡಲಾರೆ. ಸದ್ಯ ಒಳ್ಳೇದೇ ಆಯ್ತು. ಆ ಪಿಕ್ಚರ್ ನೆನೆಸ್ಕೊಂಡ್ರೆ ನನ್ಗೀಗ್ಲೂ ಭಯ ಆಗತ್ತಪ್ಪ. ಯಾಕಮ್ಮ? ಮದ್ವೆ ಆಗೋ ಹೊಸದ್ರಲ್ಲಿ ಆ ಪಿಕ್ಚರ್ ನೋಡಿ 1 ವಾರ ನಿದ್ದೆ ಮಾಡಿರ್ಲಿಲ್ಲ ಕಣೆ. ಅದೇ ಯಾಕೆ? ಆವಾಗ ಬಾರೆ ಬಾ, ಹಾಲು ತಗೊಂಬಾರೆ. ಆಗ ನಗ್ಬೇಡ್ವೆ, ನೀನು ನಿಮ್ಮ ಅಪ್ಪನ್ ತರಾನೇ ಕಾಣ್ತೀಯ. ಲೈಫ್ ಅಲ್ಲೇ ನಗಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡ್ರು MP ಶಂಕರ್ ತರ ಅಪ್ಪ, ಹೊಸ ರುಚಿ ಅಂತ 3 ಹೊತ್ತು ಅಡ್ಗೆ ಮನೇಲಿ ಇರೋ ಪಂಡ್ರಿ ಬಾಯಿ ತರ ಅಮ್ಮ, ಕಿತ್ತಾಡ್ಕೊಂಡು ಖುಷಿಯಾಗಿರಕ್ಕೆ ಅಂತಾನೆ ಜೊತೆಗೆ ಹುಟ್ಟಿರೋ ರಾಧಿಕಾ ತರ ತಂಗಿ. ಇಷ್ಟೇ ನಮ್ ಫ್ಯಾಮಿಲಿ. ಇಂಥ ಫ್ಯಾಮಿಲಿಗೆ ಸೊಸೆಯಾಗಿ ಬರ್ಬೇಡ, ಮಗಳಾಗಿ ಬಂದ್ಬಿಡು. ಹೌದು, ಇದುವರೆಗೂ ನೀನ್ ನನಗೆ ಐ ಲವ್ ಯು ಅಂತ ಹೇಳೇ ಇಲ್ಲ. ಹೇಳ್ಬೇಕು ಅನ್ಸದ್ರೆ ತಾನೆ. ಅಂದ್ರೆ ನೀನ್ ನೋಡಿದ್ರೆ ಲವ್ ಮಾಡ್ಬೇಕು ಅನ್ಸಲ್ಲ, ಮದ್ವೆ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಬೇಕು ಅನ್ಸತ್ತೆ. ಹೋಗೋಣ. ಆ ಮಗು ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಅಂಥದ್ದೊಂದು ಬೇಕು ಅನ್ಸತ್ತಲ್ಲ. ನೀನ್ ಹೂ ಅಂದ್ರೆ ನಾನ್ ರೆಡಿ. ಒಳಗೆ ಅಮ್ಮ, ಏನೇ ನೀನು? ನಾನ್ ರೆಡಿ ಅಂದ ತಕ್ಷಣ ಒಳಗೆ ಹೇಳ್ಕೊಂಡ್ ಬಂದ್ಬಿಟ್ಟೆ. ಇಷ್ಟೊಂದ್ ಫಾಸ್ಟ್ ಇದೆಯಾ? ಏಯ್, ಕಂಡೋರ್ ಕಾರ್ಕಣೆ ಇದು. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ನಮ್ಮ ಅಣ್ಣ ಬರ್ತಾ ಇದ್ದಾನೆ ನೋಡಲ್ಲಿ. ಇವನಾ ನಿಮ್ಮಣ್ಣ? ಹೌದು ಕಣು, ಈ ಕಡೆನೆ ಬರ್ತಾ ಇದ್ದಾನೆ ನೋಡಲ್ಲಿ. ಬರ್ಲಿ ಬಿಡೆ, ನನ್ ಮಚ್ಚ ತಾನೆ. ಸುಂದರ, ದೃಷ್ಟಿ ತೆಗಿತೀನಿರು. ನಮ್ಮ ನೋಡ್ಬಿಟ್ರೆ ಅವನ್ ಹೆಂಗೆ ನೋಡ್ತಾನೆ? ಟಿಂಟೆಡ್ ಗ್ಲಾಸ್ ತಾನೆ ಇದು. ನಾವು ಅವನನ್ನ ನೋಡ್ಬೋದು, ಅವನ್ ನಮ್ಮನ್ನ ನೋಡಕ್ಕಾಗಲ್ಲ. ಸಾಕು ಹೋಗೋ. ಥ್ಯಾಂಕ್ ಗಾಡ್ ಅವನ್ ಹೋದ. ಓಪನ್ ಮಾಡ್ಬೇಡ, ಸೈರನ್ ಆಗತ್ತೆ ಕಣೋ. ಆ ದೇವರಿಗೆ ಲವರ್ಸ್ ಕಂಡ್ರೆ ಆಗೋದೇ ಇಲ್ಲ ಅನ್ಸುತ್ತೆ. ನಿಮ್ಮಂತ ಸೂಪರ್ ಹುಡುಗಿರನ್ನ ಕ್ರಿಯೇಟ್ ಮಾಡ್ಬಿಟ್ಟು ನಿಮ್ಮ ಅಣ್ಣನ್ ತರ ವಿಲ್ಲನ್ನ ಜೊತೆಗೆ ಇಟ್ಬಿಡ್ತಾನೆ. ಪಾಪದ ಹುಡುಗರು ನಾವು. ನಿಮ್ಮನ್ನಲ್ದೆ ನಿಮ್ಮ ಅಣ್ಣಂದ್ರನ್ನು ಮೇಂಟೈನ್ ಮಾಡ್ಬೇಕು. ನಮ್ಮ ಅಣ್ಣ ಏನು ವಿಲನ್ ಅಲ್ಲ, ಅವನು ಯಾವಾಗ್ಲೂ ನಿನ್ ಬಗ್ಗೆನೆ ಮಾತಾಡ್ತಿರ್ತಾನೆ ಗೊತ್ತಾ? ಅದ್ ಏನೋ ಅಪ್ಪ, ಮ್ಯಾಚ್ ಅಲ್ಲಿ ಸೋತ್ ಬಂದಾಗ್ಲೆಲ್ಲ ನಿನ್ನನ್ನೇ ಹೊಗಳ್ತಿರ್ತಾನೆ. ನನ್ ಬಗ್ಗೆನಾ? ಏನು ಕಿಂಡಲ್ಲ? ಐ ಸ್ವೇರ್ ಕಣೋ, ನೀನ್ ಆಡೋ ಸ್ಟೈಲ್ ಅನ್ನೋದು ಸಖತ್ ಇಷ್ಟ ಅಂತೆ. ಅದೇನೋ ಟ್ರಿಬ್ಲಿಂಗ್ ಡಬ್ಲಿಂಗ್ ಟ್ಯಾಕ್ಲಿಂಗ್ ತುಂಬಾ ಚೆನ್ನಾಗಿ ಮಾಡ್ತೀಯಂತೆ. ಸೊ ವಿಲನ್ ಕ್ಯಾರೆಕ್ಟರ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗ್ತಾ ಇದೆ. ಅಂದ್ರೆ ಮುದ್ದಿನ ಬಾಮೈದ ಅಂತ. ಎಲ್ಲಿರುವೆ ಮಾನವ ಕಾಡುವ ರೂಪಸಿಯೇ ಡನ್ 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 ಬಯಕೆಯ ಡಿಂಗ್ 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 ಬಳ್ಳಿಯ ಡಂಗ್ ಡಂಗ್ ಡನ್ ನಗುವ. ಏನದು? ಕಣ್ಕಣಲ್ವಾ? ಇಡೀ ಪ್ರಪಂಚಕ್ಕೆ ಗೊತ್ತು. ತಲೆಮಟ್ಟೆ ಹೆಲ್ಮೆಟ್ ನೀವಾಗ್ಲೇ ಫಿಕ್ಸ್ ಮಾಡ್ಕೊಂಡಿದ್ದೀರಾ, ಏನ್ ಮಾಡಕ್ಕಾಗಲ್ಲ. ಏನೋ ಗೊಣಗ್ತಾ ಇದ್ಯಾ? ಏನಿಲ್ಲ, ಅವತ್ತಪ್ಪ ನನ್ನ ತಲೆಗೆ ಬಾಲಲ್ಲಿ ಹೊಡೆದ್ನಲ್ಲ, ಇವತ್ತು ಹೊಡಿಲಿ ನೋಡೋಣ. ಪ್ರೊಟೆಕ್ಷನ್ ಪ್ರೊಟೆಕ್ಷನ್. ನಾನು ಏನ್ ಮಾಡಿದ್ರು ಬೈತಾನಲ್ಲ ಅಯ್ಯಪ್ಪ. ಇದು ಡಾರ್ಲಿಂಗ್, ನಿನ್ನ ಹಂಗೆ ನನ್ನ ಹತ್ರ ಬಂದಾಗಿಲ್ಲ, ನೀನ್ ದೂರನೇ ಹೋಗ್ತಿಯಲ್ಲ. ಮತ್ತಿನ್ನೇನು, ಮುಟ್ಟಿದ್ರೆ ಕರೆಂಟ್ ಹೊಡೆದಿರೋ ಕಾಗಿದರ ಆಡ್ತೀಯಾ? ಅದು ಒಂದು ಸಲ ಚಸ್ಕ ಮಸ್ಕ ಆಗೋ ತನಕ, ಆಮೇಲೆ ಎಲ್ಲ ಸರೋಗುತ್ತೆ. ಹೌದಾ? ನಿನ್ನಾಣೆಗೂ. ಹಾಗಿದ್ರೆ ನೀನನ್ನ ಲಗ್ನ ಮಾಡ್ಕೋತೀಯಾ? ಆದ್ರೆ ಒಂದ್ ಕಂಡೀಷನ್. ವಾಟ್ ಕಂಡೀಷನ್? ವಿಕ್ರಮ್ ವಿನ್ನಿಂಗು ಮ್ಯಾರೇಜ್ ಫಿಕ್ಸಿಂಗು, ರಾಹುಲ್ ವಿನ್ನಿಂಗು ಕ್ಯಾನ್ಸಲ್.
ಮ್ಯಾಚ್ ಎರಡನೇ ಮ್ಯಾಚ್ ಆರಂಭವಾಗಿದೆ. ರಾಹುಲ್ ಚೆಂಡನ್ನು ಶರವೇಗದಿಂದ ಮುಂದೆ ತೆಗೆದುಕೊಂಡು ಹೋಗುತ್ತಿದ್ದಾರೆ. ಹೊಡೆದರು. ತಂಡಕ್ಕೆ ಮತ್ತೆ ರಾಹುಲ್ ಅವರು ಚೆಂಡನ್ನು ಟ್ಯಾಕಲ್ ಮಾಡುತ್ತಾ ಸಾಗುತ್ತಿದ್ದಾರೆ. ವಿಕ್ರಮ್ ಅವರು ಬಾಲನ್ನು ಕಿತ್ತುಕೊಂಡು ಗೋಲ್ ಪೋಸ್ಟ್ ಸುತ್ತ ಸಾಗುತ್ತಿದ್ದಾರೆ. ಹೊಡೆದರು. ಎರಡೂ ತಂಡಗಳು ಒಂದೊಂದು ಗೋಲನ್ನು ಹೊಡೆದು ಪಂದ್ಯ ಸಮವಾಗಿದೆ. ಇನ್ನು 30 ನಿಮಿಷಗಳ ಆಟ ಆಡಬೇಕಾಗಿದೆ. ಈಗ ರಾಹುಲ್ ಬಾಲ್ ಟ್ಯಾಕಲ್ ಮಾಡುತ್ತಾ ಹೋಗಿದೆ. ಅಂತಿಮ ಕ್ಷಣಗಳು. ಇನ್ನು ಕೇವಲ 2 ನಿಮಿಷದ ಆಟ ಉಳಿದಿದೆ. ಚೆಂಡು ವಿಕ್ರಮ್ ಕೈಲಿ. ವಿಕ್ರಮ್ ಚೆಂಡು ಟ್ಯಾಕಲ್ ಮಾಡುತ್ತಾ ಗೋಲ್ ಪೋಸ್ಟ್ ಹತ್ತಿರ ಬರುತ್ತಿದ್ದಾರೆ. ನಮ್ಮಿಬ್ಬರು ಮದುವೆ ಫಿಕ್ಸ್. ಏನಾಯ್ತು? ನೀನಿರೋ ಕಂಡೀಷನ್ ಮದ್ವೆ ಬೇರೆ ಬೇಕಾ? ಎರಡನೇ ಮ್ಯಾಚ್ ನಲ್ಲಿ ಬ್ಲಾಕ್ ಕೋಬ್ರಾ ತಂಡದವರು 1 ಗೋಲ್ನ ಅಂತರದಿಂದ ಜಯ ಗಳಿಸಿದ್ದಾರೆ. ವಿಕ್ರಮ್, ಫ್ಯಾಂಟಾಸ್ಟಿಕ್ ಶಾಟ್. ಕೀಪ್ ಇಟ್ ಅಪ್. ಫ್ಯೂಚರ್ ಕ್ಯಾಪ್ಟನ್ ಟಚ್ ಮಾಡಕ್ಕೂ ಯೋಗ್ಯತೆ ಇರಬೇಕು. ಚೈಲ್ಡ್ ತರನೇ ಇರಬೇಕು. ಅಡ್ವೈಸ್ ಎಲ್ಲ ಮಾಡಕ್ ಬರಬಾರ್ದು. ಗುಂಡ್ಗೆ ಇರೋ ಆಟ ಇದು. ನಿನಗ್ ಸೆಟ್ ಆಗಲ್ಲ. ನೀನೇನಿದ್ರು ಬಚ್ಚಾಯಿಸ್ಕೊಂಡು ಅಮೈ ರೈಟ್ ಅಂತ ಕುಂಟೆ ಬಿಲೆ ಆಡೋಗು. ನೆನ್ಪಿಟ್ಕೋ, ನೀನ್ ನನ್ ಕ್ಯಾಪ್ಟನ್ಸಿಲೇ ಆಡ್ಬೇಕು. ಈಸ್ ಇಟ್? ನೋ ಪ್ರಾಬ್ಲಮ್. ಬಟ್ ಒನ್ ಥಿಂಗ್, ವಿನ್ನಿಂಗ್ ಅಂದ್ರೆ ಸೋಲ್ಸೋದಷ್ಟೇ ಅಲ್ಲ, ಸೋತ್ ಗೆಲ್ಲೋದು. ಯು ಆರ್ ಟೂ ಸ್ಮಾರ್ಟ್. ಬೈ ಬರ್ತ್. ಮತ್ತ್ಯಾಕ್ ನೆನೆ ಮ್ಯಾಚ್ ಬಿಟ್ಕೊಟ್ಟೆ? ನಾನ್ ಯಾಕೆ ಬಿಟ್ಕೊಡ್ಲಿ? ನಿಮ್ಮ ಅಣ್ಣನೇ ಗೆದ್ಕೊಂಡ. ಗೊತ್ತು ಬಿಡು, ನೀನ್ ಸೋತಿದ್ದಕ್ಕೆ ಅವ್ನ್ ಗೆದ್ದಿದ್ದು. ಅವನು ಗೆದ್ದಿದ್ದಕ್ಕೆ ನಾನ್ ಸೋತಿದ್ದು. ಏನು ಬಾಮೈದಂಗೆ ಈಗ್ಲಿಂದಾನೇ ಕಾಳು ಹಾಕ್ತಿದ್ಯಾ? ಹಾ, ಲವ್ ಅಲ್ಲಿ ಬಿದ್ಮೇಲೆ ಬಾಮೈದಂಗ್ ಕಾಳು ಹಾಕ್ಬೇಕು, ಅವ್ರಪ್ಪಂಗ್ ಗಾಳನು ಹಾಕ್ಬೇಕು. ತಗಡು, ಮನೇಲಿ ಹೇಳ್ ಬಂದಿದ್ಯಾ ನೀನು? ಈಗಿನ್ನು ಶುರು ಆಗಿದೆ. ಮನೆಯವ್ರಿಗಿನ್ನು ವಿಷಯ ಗೊತ್ತಿಲ್ಲ. ಹಿಂಡಲ್ಲ ಹೆಂಗಿದೆ ಮೈಗೆ? ಇಷ್ಟು ದಿನ ಚಳಿ ಇತ್ತು, ಈಗ ಬೆಚ್ಚಗಿದೆ. ಅಡ್ಡ ಬಂದಿದ್ರೆ ಎಗ್ರೋ ಬಿಡ್ತದಲ್ಲ ಮಗನೇ. ನಾನ್ ಯಾವನಿಗೂ ಅಡ್ಡ ಬರಲ್ಲ. ನನಗೆ ಅಡ್ಡ ಬಂದವನಿಗೆ ಅಡ್ಡ. ನೋ ಎಂಟ್ರಿಲ್ ಬಂದಿದ್ಯಾ, ಮುಚ್ಕೊಂಡ್ ಹೋಗ್ತಾ ಇರು. ನಮ್ಮನ್ನ ಎದುರಾಕೊಂಡ್ರೆ ಚೆನ್ನಾಗಿರೋದಿಲ್ಲ. ಸದ್ದು ಅಣ್ಣ, ನಮ್ ಗಾಡಿಗೆ ಅಡ್ಡ ಬಂದು ನಮ್ಗೆ ಆವಾಜ್ ಆಗ್ತಾನೆ. ಗುಬ್ಬಚ್ಚಿಗಳು ಬಿಡು. ಏನು ನೋಡ್ತಾ ಇದ್ಯಾ? ತೆಗಿ ಗಾಡಿನ. ಅಮ್ಮ ನಂಗೆ ಈಗ್ಲೇ ಮದ್ವೆ ಬೇಡ. ಅಪ್ಪ ನೀನಾದ್ರೂ ಹೇಳಮ್ಮ. ನನ್ನ ಹತ್ರ ಏನು ಹೇಳ್ಬೇಡ, ಎಲ್ಲ ನಿಮ್ಮ ಅಪ್ಪನ್ ಕೇಳಿ. ಅಮ್ಮ, ಟೆನ್ಷನ್ ಎಲ್ಲ ಸೆಟ್ಲ್ ಆಯ್ತಾಕ? ಅದ್ ಈಗ್ಲೇ ಇಲ್ಲಪ್ಪ ಆಗತ್ತೆ. ಒಡೆ ನಿಮ್ ಭಾವ ಸತ್ತಾಗ ನೀನ್ ನೋಡಿದ್ದು 9 ತಿಂಗಳಾಯ್ತಲ್ಲೋ. ಹೋಗ್ಲಿ ಬಿಡಕ್ಕ, ಈಗ ಮುಂದಾಗೋದನ್ನ ನೋಡೋಣ. ವರ್ಷ ತುಂಬೋದ್ರೊಳಗೆ ಈ ಮಂಗಳ ಕಾರ್ಯನ ಮಾಡಿ ಮುಗಿಸ್ಬಿಡೋಣ. ನಿನ್ ತಂಗಿಗ್ ಮದ್ವೆ ಫಿಕ್ಸ್ ಆಗಿದ್ದಕ್ಕೆ ನಾನ್ ಪಿಕ್ಚರ್ ತೋರಿಸ್ಬೇಕಾ? ನಿನ್ ರೇಂಜ್ಗೆ 5 ಸ್ಟಾರ್ ಹೋಟೆಲ್ ಅಲ್ಲಿ ಟ್ರೀಟ್ ಕೊಡಿಸ್ತೀಯ ಅನ್ಕೊಂಡಿದ್ದೆ. 5 ಸ್ಟಾರಾ? ನಮ್ಮಪ್ಪ ಕರೋಡಪತಿ ಆಗಿದ್ರೆ 7 ಸ್ಟಾರ್ ಅಲ್ಲೇ ಕೊಡಿಸ್ತಿದ್ದೆ. ಲೋ ಬಜೆಟ್ ಹೈ ಲೆವೆಲ್ ಲವಮ್ಮ ನಮ್ದು. ಅಡ್ಜಸ್ಟ್ ಮಾಡ್ಕೋ. ಇವಾಗ ಟ್ರೀಟ್ ತಾನೇ ಬೇಕು. ಬೈ 2 ಕಾಫಿ ತಗೊಂಡ್ಬಿಡ್ತೀನಿ ಇರು. ಅದು ಬೈಟುನಾ? ಕಂಜೂಸ್ ಚಕ್ರವರ್ತಿ. ಹೋಗು 1/2 ಕಾಫಿ. ಕಾಫಿ ಯಾಕೆ? ನೋಡು ನಮ್ಮಣ್ಣ. ಹೋಗು. ಇವ್ನ್ ಯಾಕೆ ಇಲ್ಲಿಗೆ ಬಂದ? ನನಗೇನ್ ಗೊತ್ತು, ಹೋಗು. ಮತ್ತೆ ಕಾಫಿ ವೇಸ್ಟ್ ಆಗುತ್ತೆ. ಹೋಗು. ಒಂದ್ ಸೆಕೆಂಡ್ ಇರೋ ಬಂದೆ. ಸ್ವಾತಿ, ಅಣ್ಣ ಇಲ್ಲೇನೆ ಮಾಡ್ತಾ ಇದ್ದೆ? ಶಾಪಿಂಗ್ ಬಂದಿದೆ. ಒಬ್ಳೇನಾ? ಹಾ. ಏನು ತಗೊಂಡೆ ಇಲ್ಲ? ಇಲ್ಲ ಕಣೋ, ಇಲ್ಲಿ ನನಗೆ ಏನು ಇಷ್ಟ ಆಗ್ಲಿಲ್ಲ. ಸರಿ ಬಾ ಹೋಗೋಣ. ನಿನ್ ಕುದುರೆ ಹೋಯ್ತು. ನಿನ್ ರಾಜಂಗೆ ಚೆಕ್. ನಿನ್ ರಾಜನ್ ಉಳಿಸ್ಕೊಳಕ್ ಆಗಲ್ಲ.
ಯಾಕಾಗಲ್ಲ? ರಾಣಿನ ಒತ್ತೆ ಇಟ್ಟಾದ್ರೂ ರಾಜನ್ ಸೇವ್ ಮಾಡ್ತೀನಿ. ಗುಡ್. ನೀನ್ ನಿಜವಾಗ್ಲೂ ಶಾಪಿಂಗ್ ಬಂದಿದ್ಯಾ? ಒಬ್ಳೆ? ಕಣೋ. ಶಾಪಿಂಗ್ಗೆ. ಏನ್ ಹಂಗ್ ಕೇಳ್ತಾ ಇದ್ಯಾ? ಎಷ್ಟ್ ಸಲ ಹೇಳ್ಬೇಕು? ಏನು ಏನಾ ಲುಕ್ಕು? ನಾನ್ ಯಾರ ಜೊತೆನೋ ಓಡಾಡ್ತಾ ಇದೀನಿ, ಪಿಕ್ಚರು ಮಾಲು ಸುತ್ತಾಡ್ತಾ ಇದೀನಿ ಅಂತಾನಾ? ಈ ತರ ಪರ್ಸನಲ್ ಕ್ವೆಶ್ಚನ್ಸ್ ಕೇಳಿದ್ರೆ ನನಗೆ ಇಷ್ಟ ಆಗಲ್ಲ. ಹೋಗು, ನೀನು ಬೇಡ, ನಿನ್ ಗೇಮು ಬೇಡ, ನಿನ್ ಚೆಸ್ ಬೇಡ, ನೀನೇ ಆಡ್ಕೊ ಹೋಗು. ಆಡು. ಚೆಕ್ ಡ್ಯಾಡ್. ಬಂದ ತಕ್ಷಣ ಚೆಕ್ ಇಟ್ಟಿಯಲ್ಲೋ? ಚೆಕ್ ಇಟ್ಟಿದ್ ನಾನಲ್ಲ, ನಿಮ್ ಮಗಳು. ಪಿಕ್ಚರ್ ಹೋಗಿದ್ಲಾ? ಸೋ ವಾಟ್? ಸಾಯಿರಾಮ್, ಹೇ, ಇದು ನಾನ್ ಕೊಡ್ತಾ ಇರೋ ಮೊದಲನೇ ಇನ್ವಿಟೇಷನ್. ಥ್ಯಾಂಕ್ ಯು. ಮತ್ತಿದು? ಇದು ನನ್ನ ತಂಗಿ ಮದ್ವೆಗೆ ಪ್ರೀತಿಯಿಂದ ನಿನಗೋಸ್ಕರ ಆರಿಸಿರೋ ಸೀರೆ. ನೀನು ಮದ್ವೆ ಹಿಂದಿನ ದಿನನೇ ಉಟ್ಕೊಂಡ್ ಬರ್ಬೇಕು. ನಿನ್ನ ನೋಡಿ ನಮ್ಮಮ್ಮ ಇವಳೇ ನನ್ ಸೊಸೆ ಅನ್ಬೇಕು. ಓಕೆನಾ? ನಿನ್ ತಂಗಿ ತುಂಬಾ ಲಕ್ಕಿ ಕಣೋ. ಎಲ್ಲರ ಆಶೀರ್ವಾದ ತಗೊಂಡು ಸಂತೋಷವಾಗಿ ಮದ್ವೆ ಆಗ್ತಾ ಇದ್ದಾಳೆ. ನಾವು ಹಾಗೆ ಮದ್ವೆ ಮಾಡ್ಕೊಳ್ಳೋಣ ಬಿಡೆ. ನನಗೇನೋ ಡೌಟು. ನನ್ ಮೇಲೆ ನಂಬಿಕೆ ಇದೆ ತಾನೆ? ನಮ್ ಪ್ರೀತಿ ಮೇಲೆ ನಂಬಿಕೆ ಇದೆ ತಾನೆ? ಮತ್ತೆ ಬಿಟ್ಟು ಹಾಕು. ನನ್ನ ಮುಂದೆ ನೀನಿದ್ಯಾ, ನಮ್ ಹಿಂದೆ ಬಾಬಾ ಇದ್ದಾರೆ. ನಮ್ಮಿಬ್ಬರನ್ನು ಬೇರೆ ಮಾಡಕ್ಕೆ ಯಾರಿಂದಾನು ಸಾಧ್ಯ ಇಲ್ಲ. ಬಂದಾಗ್ಲೆಲ್ಲ ಬಿಸ್ಕತ್ತು ಚಾಕ್ಲೇಟು ಕೊಡೋ ಬಾಬಾ ಇವತ್ತು ನಿನ್ನ ಕೈಯಿಂದಾನೆ ದಿಲ್ ಪಸಂದ್ ಕೊಡ್ಸಿದ್ದಾರೆ ಅಂದ್ರೆ ಬಾಬಂಗೂ ನಮ್ಮಿಬ್ಬರ ಜೋಡಿ ದಿಲ್ ಪಸಂದ್ ಆಗಿರ್ಬೇಕಲ್ಲ. ಅಂದ ಮೇಲೆ ನಮ್ಮಿಬ್ರ ಪ್ರೀತಿ ಸಕ್ಸಸ್ ಆಗೇ ಆಗತ್ತೆ ಕಣೆ.